ಕೇತುಗ್ರಸ್ತ ರಕ್ತಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಬಹುತೇಕ ದೇಗುಲಗಳು ಗ್ರಹಣ ಕಾಲದಲ್ಲಿ ಬಾಗಿಲು ಬಂದಾಗಲಿದೆ. ಆದರೆ ಇತ್ತ ಗ್ರಹಣ ಕಾಲದ ಮೌಢ್ಯಕ್ಕೆ ಮಂಡ್ಯದ ಕಾಳಿ ದೇಗುಲ ಸೆಡ್ಡು ಹೊಡೆದಿದ್ದು, ಗ್ರಹಣ ಕಾಲದಲ್ಲೂ ಕೂಡ ಈ ದೇಗುಲದಲ್ಲಿ ದೇವಿಗೆ ಪೂಜೆ, ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಇದೆ. ಶ್ರೀರಂಗಪಟ್ಟಣ ಟಿಎಂ ಹೊಸೂರು ಗೇಟ್ ಬಳಿಯಲ್ಲಿರುವಂತಹ ಮಹಾಕಾಳಿ ದೇಗುಲದಲ್ಲಿ ಗ್ರಹಣ ಕಾಲದಲ್ಲೂ ಕೂಡ ಕಾಳಿದೇವಿಗೆ ವಿಶೇಷ ಪೂಜೆ ನಡೆಯಲಿದೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ದೇಗುಲದ ಅರ್ಚಕ, ಬೆಳಗ್ಗೆಯಿಂದ ದೇಗುಲಕ್ಕೆ ಬಂದು ಪೂಜೆ ಸಲ್ಲಿಸಿ ಭಕ್ತರು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಪ್ರಕೃತಿಯಲ್ಲಿ ಸಹಜ ಪ್ರಕ್ರಿಯೆ ಗ್ರಹಣ, ಇದರಿಂದ ಯಾವುದೇ ಕೆಡಕು ಆಗೋದಿಲ್ಲ ಅಂತ ಹೇಳಿ ತಿಳಿಸಿದರು. ಮಹಾಕಾಳಿ ಅಮ್ಮನವರ ದೇಗುಲದಲ್ಲಿ ಪ್ರತಿ ಗ್ರಹಣದಲ್ಲೂ ವಿಶೇಷವಾಗಿ ಪೂಜೆ ಇರುತ್ತೆ. ನೀವೆಲ್ಲ ಅನ್ಕೊಂಡಂಗೆ ಗ್ರಹಣದಲ್ಲಿ ಕೆಟ್ಟದಾಗುತ್ತೆ ಅಂತ ಅನ್ಕೊಂಡಿದ್ದೀರಿ. ಹಾಗಾಗಿ ನೀವು ಕೆಟ್ಟದಾಗುತ್ತೆ ಅನ್ಕೊಳ್ಳೋದು ನಿಜವೇ ಆದರೆ ಅಮ್ಮನವ್ರು ನಿಂತು ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ. ಹಾಗಾಗಿ ದೇವ್ರ ದರ್ಶನ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ತದೆ. ಗ್ರಹಣದಿಂದ ಯಾವುದೇ ಹಾನಿ ಆಗೋದಿಲ್ಲ. ಫಸ್ಟು ನಾವೆಲ್ಲ ತುಂಬ ಡೆವಲಪ್ ಆಗಿದ್ದೀವಿ, ನಾವು ತಿಳ್ಕೋಬೇಕು. ಗ್ರಹಣದಿಂದ ಯಾವುದೇ ಹಾನಿ ಆಗೋದಿಲ್ಲ. ಈಗೆಲ್ಲ ನಮ್ಮ ಇದರಲ್ಲಿ ಬಿಂಬಿಸ್ತಾ ಇದ್ದಾರೆ, ಗ್ರಹಣದಿಂದ ಯುದ್ಧಗಳೆಲ್ಲ ನಡೀತು ಅಂತ ಹೇಳಿ. ಅದೆಲ್ಲ ಸುಳ್ಳು. ಇದೆಲ್ಲ ತುಂಬ ವರ್ಷಗಳಿಂದ ನಡೆದಿರುವಂಥ ಇದು ಪ್ಲ್ಯಾನ್ ಆಗಿದೆ. ಮತ್ತು ಇದು ಹಣಕ್ಕೋಸ್ಕರ ಮಾಡ್ತಿರುವಂಥ ಯುದ್ಧನೇ ಹೊರತು ಗ್ರಹಣದಿಂದ ಯಾವುದೇ ಎಫೆಕ್ಟ್ ಆಗಿಲ್ಲ ಅಂತ ನಾನು ಹೇಳಿ. ನಮ್ಮ ದೇವಸ್ಥಾನ ಬೆಳಗ್ಗೆ 4:20ಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ತೆರೆದಿದೆ. ಮತ್ತು ಅಭಿಷೇಕ ನಡೆದಿದೆ. ಮತ್ತು ಪ್ರತ್ಯಂಗ ಹೋಮ ನಡೀತಾ ಇದೆ. ಸಾಮೂಹಿಕವಾಗಿ ದುಷ್ಟ ನಿವಾರಣೆಗೆ ಅಂತೇಳಿ ಪ್ರತ್ಯಂಗ ಹೋಮ ನಡೀತಾ ಇದೆ. ಮತ್ತು ಪ್ರಸಾದದ ಇದರಲ್ಲಿ ಪಾಯಸವನ್ನು ಕೊಡ್ತಾ ಇದೆ ಸೇರಿದಂತೆ. ಈ ದಿನ ರಾತ್ರಿ 9 ತನಕ ದೇವಸ್ಥಾನ ತೆರೆದಿರುತ್ತೆ. ಯಾವುದೇ ಭಯ ಇಲ್ಲದೆ ಬಂದು ದೇವರಲ್ಲಿ ದರ್ಶನ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ತದೆ. ನಾವೇನು ಯಾವುದೇ ಗ್ರಹಣದಲ್ಲಿ ಯಾವುದೇ ಕಾರಣಕ್ಕೂ ಬಾಗಿಲಾಕೋದಿಲ್ಲ, ತೆರೆದಿರ್ತೀವಿ. ಯಾವಾಗಲೂ ರಾತ್ರಿ 9 ತನಕ ದೇವಸ್ಥಾನ ತೆರೆದಿರುತ್ತೆ. ಎಲ್ಲರಿಗೂ ದರ್ಶನಕ್ಕೆ ಅವಕಾಶ ಇದೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.